ಹಾ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ಹೊಸ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ಒಂದು ಮಜಾವಾದ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ. ಹೌದು. ಆ, ನಮ್ಮ ಮನೆಯ ಹಿತ್ತಲ್ನಲ್ಲಿ ಅಥವಾ ತೋಟದಲ್ಲಿರೋ ಮಣ್ಣು, ಸಣ್ಣ ಸಣ್ಣ ಹುಳಗಳು, ಮರ, ಹಾಗೆ ಸೂರ್ಯನ ಬೆಳಕು ಇವೆಲ್ಲ ಸೇರಿ ಒಂದು ಸೀಕ್ರೆಟ್ ಗೇಮ್ ಆಡ್ತೀವಿ ಅಂದ್ರೆ ನಂಬ್ತೀರಾ? ಖಂಡಿತ ನಂಬ್ಲೇಬೇಕು. ಯಾಕಂದ್ರೆ ಪ್ರತಿಯೊಂದು ಜೀವಿಯೂ ಅದು ಎಷ್ಟೇ ಚಿಕ್ಕದಿರ್ಲಿ ಅಥವಾ ದೊಡ್ಡದಿರ್ಲಿ ಪ್ರಕೃತಿಯಲ್ಲಿ ಸುಮ್ನೆ ಇರೋದಿಲ್ಲ. ನಿಜ. ಸೊ ಇವತ್ತು ನಾವು ಒಂಥರ ನೇಚರ್ ಡಿಟೆಕ್ಟಿವ್ಸ್ ಆಗಿ ನಮ್ಮ ಸುತ್ತಲಿನ ಪರಿಸರ ಹೇಗೆ ಒಂದು ಅದ್ಭುತವಾದ ಟೀಮ್ ಥರ ಕೆಲಸ ಮಾಡುತ್ತೆ ಅಂತ ಹುಡುಕೋಣ. ಹೌದು. ಈ ಕನೆಕ್ಷನ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಮಾಹಿತಿಯಲ್ಲಿ ನೇಚರ್ ಲ್ಯಾಡರ್ ಅಥವಾ ಪ್ರಕೃತಿಯ ಏಣಿ ಅಂತ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಇದೆ. ಓಹೋ, ನೇಚರ್ ಲ್ಯಾಡರ್ ಅಲ್ವಾ? ಇದನ್ನ ಬರೀ ಲಿಸ್ಟ್ ಥರ ನೋಡೋದಕ್ಕಿಂತ ಒಂದು ಕಥೆ ಥರ ಅರ್ಥ ಮಾಡ್ಕೊಳ್ಳೋಣ. ಈಗ ನಮ್ಮೂಡಿನ ಕೆರೆಯಲ್ಲಿರೋ ಒಂದು ಕಪ್ಪೆನ ಉದಾಹರಣೆಯಾಗಿ ತಗೊಂಡ್ರೆ ಹೇಗಿರುತ್ತೆ? ಒಳ್ಳೆ ಐಡಿಯಾ. ಆ ಕಪ್ಪೆ ವಾಸ ಮಾಡುವ ಕೆರೆ ಇದೆಯಲ್ಲ, ಅದು ಆ ಕಪ್ಪೆಯ ಹ್ಯಾಬಿಟ್ಯಾಟ್, ಅಂದ್ರೆ ಅದರ ಹೋಮ್ ಅಡ್ರೆಸ್ ಇದ್ದಾಗೆ. ಓ, ಅಂದ್ರೆ ಕಪ್ಪೆಗೆ ಕೆರೆ ಹಾಗೆ ಆ ಮರದಲ್ಲಿರೋ ಅಳಿಲಿಗೆ ಮರನೇ ಒಂದು ಹ್ಯಾಬಿಟ್ಯಾಟ್ ಅಲ್ವಾ? ಎಕ್ಸಾಕ್ಟ್ಲಿ. ಈಗ ಆ ಕೆರೆಯಲ್ಲಿ ಕೇವಲ ಒಂದೇ ಕಪ್ಪೆ ಇರಲ್ಲ ತಾನೇ, ಆದ್ರೆ ಇಡೀ ಫ್ಯಾಮಿಲಿ ಅಂದ್ರೆ ಕಪ್ಪೆಗಳ ಗುಂಪು ಇರುತ್ತೆ. ಆ ಒಂದೇ ರೀತಿಯ ಜೀವಿಗಳ ಗುಂಪಿಗೆ ಪಾಪ್ಯುಲೇಷನ್ ಅಂತೀವಿ. ಅಂದ್ರೆ ಈಗ ಕೆರೆಯಲ್ಲಿರೋ ಮೀನುಗಳೆಲ್ಲ ಸೇರಿ ಒಂದು ಮೀನಿನ ಪಾಪ್ಯುಲೇಷನ್ ಆಗುತ್ತಾ? ಹೌದು. ಆದ್ರೆ ಆ ಕೆರೆಯಲ್ಲಿ ಬರೀ ಮೀನು ಅಥವಾ ಕಪ್ಪೆ ಮಾತ್ರ ಇರಲ್ವಲ್ಲ, ಆ ಕಮಲದ ಗಿಡ, ಆಮೆ ಎಲ್ಲವೂ ಇರುತ್ತೆ. ಇವೆಲ್ಲ ಸೇರಿ ಏನಾಗುತ್ತೆ? ನಮ್ಮ ಬೀದಿಯಲ್ಲಿ ಬೇರೆ ಬೇರೆ ಮನೆಗಳಿರೋ ತರನಾ? ಹೌದು. ಅದನ್ನೇ ಕಮ್ಯುನಿಟಿ ಅಂತ ಕರೆಯೋದು. ಬೇರೆ ಬೇರೆ ಪಾಪ್ಯುಲೇಷನ್ಸ್ ಒಟ್ಟಿಗೆ ಜೀವಿಸೋದೇ ಕಮ್ಯುನಿಟಿ. ವಾವ್! ಆದರೆ ಇಲ್ಲೊಂದು ಮುಖ್ಯವಾದ ವಿಷಯ ಇದೆ. ಈ ಕಮ್ಯುನಿಟಿ ಬದುಕಬೇಕು ಅಂದ್ರೆ ಬರೀ ಪ್ರಾಣಿ ಪಕ್ಷಿಗಳು ಮಾತ್ರ ಇದ್ರೆ ಸಾಕಾಗತ್ತಾ? ಖಂಡಿತ ಇಲ್ಲ. ಅವುಗಳಿಗೆ ಕುಡಿಯೋಕ್ ನೀರು ಬೇಕು, ಉಸಿರಾಡೋಕೆ ಗಾಳಿ ಬೇಕು. ಇದನ್ನೇ ಅಲ್ವಾ ನಾವು ಇಕೋಸಿಸ್ಟಮ್ ಅಂತ ಕರೆಯೋದು? ಕರೆಕ್ಟ್. ಅಂದ್ರೆ ಈ ಕಮ್ಯುನಿಟಿ ಜೊತೆಗೆ ಆ ನೀರು, ಮಣ್ಣು, ಸೂರ್ಯನ ಬೆಳಕು ಎಲ್ಲವೂ ಸೇರಿದಾಗ ಆಗೋ ಒಂದು ಬಿಗ್ ಪಿಕ್ಚರ್. ಹೌದು. ಈ ಎಕೋಸಿಸ್ಟಮ್ ಮೇಲೆ 2 ಮುಖ್ಯ ಭಾಗಗಳಿವೆ. ಉಸಿರಾಡುವ ಜೀವ ಇರುವ ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳನ್ನು ಬಯೋಟಿಕ್ ಕಾಂಪೊನೆಂಟ್ಸ್ ಅಂತೀವಿ. ಬಿ ಫಾರ್ ಬ್ರೀದಿಂಗ್ ಅಂತ ನೆನ್ಪಿಟ್ಕೊಳ್ಬೋದು. ಬಿ ಫಾರ್ ಬ್ರೀದಿಂಗ್, ಸೂಪರ್. ಹಾಗೆ ಜೀವ ಇಲ್ಲದ ಆದರೆ ಜೀವಿಗಳಿಗೆ ಅತಿ ಮುಖ್ಯವಾದ ಸೂರ್ಯನ ಬೆಳಕು, ಗಾಳಿ, ನೀರು, ಮಣ್ಣನ್ನು ಎ ಬಯೋಟಿಕ್ ಕಾಂಪೊನೆಂಟ್ಸ್ ಅಂತೀವಿ. ಇಲ್ಲೊಂದು ಮಜವಾದ ವಿಷಯ ಇದೆ ನೋಡಿ. ಈ ಎಬಯೋಟಿಕ್ ವಸ್ತುಗಳಿಗೆ ಜೀವ ಇಲ್ಲದೇ ಇರ್ಬೋದು, ಆದ್ರೆ ಆ ಮಣ್ಣು ನೀರು ಇಲ್ಲದೆ ಒಂಟಿಯಾಗಿ ಈ ಬಯೋಟಿಕ್ ಜೀವಿಗಳು ಬದುಕಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? 100ಕ್ಕೆ 100 ಸತ್ಯ. ಅಂದ್ರೆ ಉದಾಹರಣೆಗೆ, ಕೆರೆಯಲ್ಲಿ ನೀರು ಒಣಗಿ ಹೋದ್ರೆ ಮೀನುಗಳು ಸಾಯ್ತವೆ, ಸೂರ್ಯನ ಬೆಳಕು ಇಲ್ಲ ಅಂದ್ರೆ ಗಿಡಗಳು ಬೆಳೆಯಲ್ಲ. ಅದೇ ಇದರ ಹಿಂದಿರುವ ಅಸಲಿ ಮ್ಯಾಜಿಕ್. ಎಕೋಸಿಸ್ಟಮ್ ಅಂದ್ರೆ ಕೇವಲ ವಸ್ತುಗಳ ಗುಂಪಲ್ಲ, ಅದು ಒಂದು ನಿರಂತರವಾದ ಆಟ. ಸೂರ್ಯನ ಬೆಳಕು ಮಣ್ಣನ್ನು ಬಿಸಿ ಮಾಡುತ್ತೆ, ಆ ಮಣ್ಣಿನಲ್ಲಿ ಗಿಡ ಬೆಳೆಯುತ್ತೆ, ಮತ್ತೆ ಆ ಗಿಡವನ್ನು ಹುಳ ತಿನ್ನುತ್ತೆ. ಹೌದು. ಹೀಗೆ ಎಬಯೋಟಿಕ್ ಮತ್ತು ಬಯೋಟಿಕ್ ವಸ್ತುಗಳ ನಡುವೆ ನಿರಂತರವಾದ ಕೊಡುಕೊಳ್ಳುವಿಕೆ ನಡೆಯುತ್ತಲೇ ಇರುತ್ತೆ. ಅರ್ಥ ಆಯ್ತು. ಈಗ ಇದೇ ರೀತಿ ಬೇರೆ ಜಾಗದಲ್ಲಿ ಬೇರೆ ತರಹದ ಈಕೋಸಿಸ್ಟಮ್ಗಳು ಇರುತ್ತೆ ಅಲ್ವಾ? ಭೂಮಿಯ ಮೇಲಿರುವ ಕಾಡುಗಳು, ಮರುಭೂಮಿಯನ್ನ ಟೆರೆಸ್ಟ್ರಿಯಲ್ ಈಕೋಸಿಸ್ಟಮ್ ಅಂತಾರೆ ಅಂತ ಓದಿದ್ದೀನಿ. ಹೌದು. ಹಾಗೆ ನೀರಿನಲ್ಲಿರೋ ವ್ಯವಸ್ಥೆಗೆ ಅಂದ್ರೆ ನದಿ, ಸಮುದ್ರಕ್ಕೆ ಅಕ್ವಾಟಿಕ್ ಈಕೋಸಿಸ್ಟಮ್ ಅಂತಾರೆ. ಅಕ್ವಾ ಅಂದ್ರೆ ನೀರು ಅಲ್ವಾ? ಓಹೋ, ಅಕ್ವಾ ಅಂದ್ರೆ ನೀರು, ಕರೆಕ್ಟ್. ಇದ್ರಲ್ಲಿ ಯಾರು ಸೃಷ್ಟಿಸಿದ್ರು ಅನ್ನೋದರ ಆಧಾರದ ಮೇಲೂ ವಿಧಗಳಿವೆ. ಪ್ರಕೃತಿಯೇ ಸೃಷ್ಟಿ ಮಾಡಿರುವ ಅಮೆಜಾನ್ ಕಾಡು ಅಥವಾ ನಮ್ಮ ಪಶ್ಚಿಮ ಘಟ್ಟಗಳು ನ್ಯಾಚುರಲ್ ಈಕೋಸಿಸ್ಟಮ್ ಅಂತ ಕೆಡಿಸ್ಕೊಳ್ತವೆ. ಓಕೆ. ಹಾಗೆ ಮನುಷ್ಯರು ತಮ್ಮ ಅನುಕೂಲಕ್ಕಾಗಿ ಸೃಷ್ಟಿಸಿದ ವ್ಯವಸ್ಥೆಯನ್ನ ಹ್ಯೂಮನ್ ಮೇಡ್ ಈಕೋಸಿಸ್ಟಮ್ ಅಂತೀವಿ. ಅಂದ್ರೆ ನಮ್ಮ ಊರಿನಲ್ಲಿರೋ ಭತ್ತದ ಗದ್ದೆ ಅಥವಾ ನಮ್ಮ ಮನೆಯಲ್ಲಿರೋ ಫಿಶ್ ಅಕ್ವೇರಿಯಂ ಕೂಡ ಒಂದು ಹ್ಯೂಮನ್ ಮೇಡ್ ಈಕೋಸಿಸ್ಟಮ್ ಆಗತ್ತಾ? ಖಂಡಿತ ಆಗುತ್ತೆ. ಯಾಕಂದ್ರೆ ಅದ್ರಲ್ಲಿ ನಾವೇ ನೀರ್ ಹಾಕ್ತೀವಿ, ಕಲ್ಲು ಹಾಕ್ತೀವಿ, ಮತ್ತೆ ನಾವೇ ಮೀನ್ಗಳನ್ನ ಬಿಡ್ತೀವಿ. ಹೌದು. ಒಂದು ಗೆದ್ದೆಯಲ್ಲಿ ನಾವು ಹಾಕುವ ನೀರು ಅಥವಾ ಗೊಬ್ಬರ ಅನ್ನೋ ಆಬಯೋಟಿಕ್ ವಸ್ತುಗಳು ಹೇಗೆ ಅಲ್ಲಿನ ಬೆಳೆಯಾದ ಬಯೋಟಿಕ್ ವಸ್ತುಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡಿದ್ರೆ ಈ ಈಕೋಸಿಸ್ಟಮ್ನ ಟೀಮ್ ವರ್ಕ್ ಎಷ್ಟು ಸೂಕ್ಷ್ಮ ಅಂತ ನಮ್ಗೆ ಅರ್ಥ ಆಗತ್ತೆ. ನಿಜ. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಈಕೋಸಿಸ್ಟಮ್ ಅನ್ನೋದು ಒಂದು ದೊಡ್ಡ ಟೀಮ್ ಇದ್ದ ಹಾಗೆ. ಆಬಯೋಟಿಕ್ ಭಾಗಗಳು ಅಂದ್ರೆ ಆ ಮಣ್ಣು ಅಥವಾ ನೀರು ಕೊಳೆಯಾದ್ರೆ ಅದರ ಮೇಲೆ ಅವಲಂಬಿತವಾಗಿರುವ ಬಯೋಟಿಕ್ ಭಾಗಗಳು ಅಂದ್ರೆ ಪ್ರಾಣಿ ಪಕ್ಷಿಗಳು. ಹೌದು, ಪ್ರಾಣಿ ಪಕ್ಷಿಗಳು ಕೂಡ ಕಾಯಿಲೆ ಬೀಳ್ತವೆ.
ಅದಕ್ಕಾಗಿಯೇ ನಾವು ನಮ್ಮ ಸುತ್ತಲಿನ ಪರಿಸರವನ್ನು ತುಂಬಾ ಜವಾಬ್ದಾರಿಯಿಂದ ನೋಡ್ಕೋಬೇಕು. ಈ ಲಿಂಕ್ ಕಟ್ ಆಗದ ಹಾಗೆ ನೋಡ್ಕೊಳ್ಳೋದೇ ನಾವು ಮಾಡಬೇಕಾದ ಮುಖ್ಯ ಕೆಲ್ಸ. ನಾವೆಲ್ಲರೂ ಅರ್ತ್ ಹೀರೋಸ್ ಆಗ್ಬೇಕು. ಖಂಡಿತ. ಈ ಅದ್ಭುತವಾದ ವಿಷಯದ ಜೊತೆಗೆ ಇವತ್ತಿನ ನಮ್ಮ ಡೀಪ್ ಡೈವ್ ಮುಗಿಸೋಣ. ಆದ್ರೆ ಹೋಗೋಕ್ಕೂ ಮುಂಚೆ ಒಂದು ಪ್ರಶ್ನೆ. ಮನೆಯಲ್ಲಿರೋ ಆ ಫಿಶ್ ಅಕ್ವೇರಿಯಂ ಒಂದು ಚಿಕ್ಕ ಹ್ಯೂಮನ್ ಮೇಡ್ ಇಕೋಸಿಸ್ಟಮ್ ಆಗಿದ್ರೆ, ನಾವಿರುವ ಈ ಇಡೀ ಭೂಮಿಯೇ ಅನಂತವಾದ ಬಾಹ್ಯಾಕಾಶದಲ್ಲಿರೋ ಮತ್ತೊಂದು ಬೃಹತ್ ಇಕೋಸಿಸ್ಟಮ್ನ ಒಂದು ಸಣ್ಣ ಭಾಗವಾಗಿರಬಹುದಾ? ವಾವ್, ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಹೌದು. ಇದರ ಬಗ್ಗೆ ಯೋಚನೆ ಮಾಡ್ತಾ ಇರಿ. ಮುಂದಿನ ಬಾರಿ ಸಿಗೋಣ.